ಕೂಡಲೇ ಇಲ್ಲಿ ಒಂದು ಕಟ್ಟು. ಸಾಧ್ಯ ಆದಷ್ಟು ಅಗಲವಾದ ಕಟ್ಟು. ಈ ತರ ಹೇಗೆ ಸುತ್ತಬಹುದು, ಸಾಧ್ಯವಾದಷ್ಟು ಅಗಲವಾದ ಕಟ್ಟು. ಸುಮ್ಮನೆ ನಾನು ತೋರಿಸ್ತಾ ಇದ್ದೇನೆ, ನಾನು ಹೇಳ್ತೀನಿ ಅದ್ರ ಬಗ್ಗೆ. He says make it very broad. The tourniquet whatever you tie, it should not be a thin one, it should be broader. Why? He tell later. Right now. Yeah. Yes, actually black is your first aid course. The science course. ನೋಡಿ, ನಾವು ಪಾದಕ್ಕೆ ಕಟ್ಟಿದಾಗ ತಕ್ಷಣಕ್ಕೆ ಗಾಯದಿಂದ ಸ್ವಲ್ಪ ಮೇಲಕ್ಕೆ ಒಂದು ಕಟ್ಟು, ಅಗಲವಾದ ಕಟ್ಟು, ಸಾಧ್ಯ ಆದಷ್ಟು ಅಗಲ. ಗಂಟಿನ ಮೇಲ್ಭಾಗಕ್ಕೆ ಒಂದು ಕಟ್ಟು, ಸಾಧ್ಯ ಆದಷ್ಟು ಅಗಲ. ಮಧ್ಯಮ ಬಿಗಿತದಲ್ಲಿ ಕಟ್ಟಬೇಕು, ತೀರಾ ಬಿಗಿಯಾಗಿ ಕಟ್ಟಬಾರದು. Not very tight. Medium. Yeah. Medium tight. One above the knee and one just 2 to 3 inches above the place where it is written. ತೀರಾ ಬಿಗಿಯಾಗಿ ಕಟ್ಟಿದ್ರೆ ಹಾವು ಕಚ್ಚಿದ ಜಾಗದಿಂದ ಆಸ್ಪತ್ರೆಗೆ ತಲುಪಷ್ಟೊತ್ತಿಗೆ ವೆನಮ್ ಅಲ್ಲೇ ಸ್ಟೋರ್ ಆಗಿ ಅಲ್ಲಿ ಗ್ಯಾಂಗ್ರೀನ್ ಆಗ್ತದೆ. ಆ ಸಂದರ್ಭ ಕಟ್ಟುವಂಥದ್ದು ಹೇಗೆ ಅಂದ್ರೆ 3-4 ಗಂಟೆ ದಾರಿ ಇದೆ ಆಸ್ಪತ್ರೆಗೆ ಬರಬೇಕಾದ್ರೆ ಹಾವು ಕಚ್ಚಿದ ಜಾಗದಿಂದ. ಆವಾಗ ಸ್ವಲ್ಪ ಬಿಗಿಯಾಗಿ ಕಟ್ಟುವುದು ಅನಿವಾರ್ಯ, ನನ್ನ ಎಕ್ಸ್ಪೀರಿಯನ್ಸ್. ಈ ಮಧ್ಯಮ ಬಿಗಿತದ ಕಟ್ಟು ಅಥವಾ ಗಾಯ ಇಲ್ಲಿದ್ರೆ ಗಾಯದಿಂದ ತೊಡೆಯವರೆಗೆ ಬ್ಯಾಂಡೇಜ್ ತರ ಸುತ್ತಕೊಂಡು ಬರ್ತದೆ. ಬ್ಯಾಂಡೇಜ್ ಇದ್ರು ಒಳ್ಳೆಯದೇ. ಬ್ಯಾಂಡೇಜ್ ತರ ಚೂಡಿದಾರದ ಶಾಲ್ ಅಥವಾ ಲುಂಗಿ, ಸೀರೆ, ಯಾವುದೇ ಬಟ್ಟೆ ಆ ಕ್ಷಣದಲ್ಲಿ ಸಿಕ್ಕಿದಾಗ ಅದನ್ನ ಇಲ್ಲಿವರೆಗೆ ಸುತ್ತಕೊಂಡು ಬರ್ತದೆ. ಈ ಕಟ್ಟನ್ನ 2-3 ನಿಮಿಷದೊಳಗೆ ಮಾಡಬೇಕು. ಅರ್ಧ ಗಂಟೆ ಬಿಟ್ಟು, 1/4 ಗಂಟೆ ಬಿಟ್ಟು ಮನೆಗೆ ಬಂದು ಬಟ್ಟೆ ನುಡುಕಿ ಮಾಡೋದಲ್ಲ. ಒಟ್ಟಾರೆ ಆ ಕ್ಷಣದಲ್ಲಿ ಆ ವಿಷವನ್ನ ಕಚ್ಚಿದ ಜಾಗದಲ್ಲಿ ಸ್ಟೋರ್ ಮಾಡಿಡುವಂಥದ್ದು, ಆಸ್ಪತ್ರೆಗೆ ಹೋಗುವಷ್ಟು ಸಮಯದವರೆಗೆ. ಈ ಕಟ್ಟುಗಳನ್ನ ಅಥವಾ ಬ್ಯಾಂಡೇಜ್ ತರ ಇಲ್ಲಿ ತನಕ ಸುತ್ತಕೊಂಡು ಬರ್ಬೋದು. ಕಚ್ಚಿದ 2-3 ನಿಮಿಷದೊಳಗೆ ಮಾಡ್ಬೇಕಾದ್ರೆ ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ. ನನಗೆ ಇತ್ತೀಚೆಗೆ ಒಂದು ಕಡೆ ಹೋಗ್ಬೇಕು, 13ನೇ ಸಲ ಹೇಳಿದೆ. ಅದು ಸುಮಾರು ಒಂದು 1/4 ಕಿಲೋಮೀಟರ್ ದೂರ ಒಂದು ಬೀಚ್ ಕಡೆ ಕಚ್ಚಿದೆ. ನನಗೆ ನನ್ನ ಕಾಲು ಒಂದು 1/4 ಕಿಲೋಮೀಟರ್ ದೂರ ಇದೆ. ನಾನು ಇದೇ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಅಲ್ಲಿ ತಕ್ಷಣಕ್ಕೆ ಅಲ್ಲಿಂದ ಇಲ್ಲಿವರೆಗೆ ನನಗೆ ಅನಿವಾರ್ಯ, ಯಾರು ಆಸ್ಪಾಸಲ್ಲಿ ಇರಲಿಲ್ಲ. ನಾನು ಅಲ್ಲಿಂದ ನನ್ನ ಕಾರ್ ಹತ್ರ ನಡ್ಕೊಂಡು ಬಂದು ನಾನೇ ಕಾರ್ ಸ್ಟಾರ್ಟ್ ಮಾಡಿ ಮಿತ್ರ ಆಸ್ಪತ್ರೆಗೆ ಬಂದು ಅಡ್ಮಿಟ್ ಆದೆ. ಯಾವುದೇ ಚಿಹ್ನೆಗಳು ಕಂಡು ಬರಲಿಲ್ಲ, ಶಾರೀರಿಕ ಚಿಹ್ನೆಗಳು ಬರ್ತವೆ. ವಿಷಯ ಏರಿದಾಗ ಬರುವಂಥದ್ದು ಗಿಡ್ಡಿನೆಸ್ ಬರೋದು, ಕಣ್ಣು ಮಂಜಾಗೋದು, ಗಂಟು ಸ್ವಾಧೀನ ತಪ್ಪೋದು, ಬೇರೆ ಬೇರೆ ಸಿಂಪ್ಟಮ್ ಬರ್ತದೆ ಅದರಲ್ಲಿ. ಈ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ನಾನು ಬಂದಾಗ ಹೆಚ್ಚಿನ ಬಾರಿ ನನಗೆ ಬರಲಿಲ್ಲ. ಮೊದಲು ಬರ್ತಾ ಇತ್ತು, ಪ್ರಥಮ ಚಿಕಿತ್ಸೆ ಆಗಿರಲಿಲ್ಲ. ಇದು ಮಾಡಿಬಿಟ್ರೆ ಇದು 2 ಕಟ್ಟು. ಕೈಗೆ ಕಟ್ಟಿದ್ರೆ ಹಸ್ತಕ್ಕೆ ಜಾಸ್ತಿ ಆಗ್ತದೆ. ಹಸ್ತ ಯಾಕೆ ಹೇಳಿ, ನಾವು ಕಸದ ರಾಶಿಗೆ ಕತ್ತಲೆಯಲ್ಲಿ ಎಲ್ಲೋ ಒಂದು ಕಡೆ ಕೈ ಹಾಕ್ತೀವಿ, ಹಾವಿರುತ್ತೆ, ನೋವಾಗುತ್ತೆ, ಕಚ್ಚಿದಾಗ ಹಸ್ತಕ್ಕೆ. ಆದ್ರೆ ಇಲ್ಲಿ ಒಂದು ಕಟ್ಟು, ಇಲ್ಲಿ ಒಂದು ಕಟ್ಟು, ಅಥವಾ ಇಲ್ಲಿಂದ ಇಲ್ಲಿ ತನಕ ಬ್ಯಾಂಡೇಜ್ ತರಿಸ್ಕೊಂಡು ಇದು ಕೈಗೆ ಅಥವಾ ಕಾಲಿಗೆ ಕಚ್ಚಿದ್ರೆ. ಹೊಟ್ಟೆಗೆ ಮತ್ತು ಬೆನ್ನಿಗೆ ಕಚ್ಚಿದ್ರೆ ಏನ್ ಮಾಡೋದು? ಕಟ್ಟಲಿಕ್ಕೆ ಆಗೋದಿಲ್ಲ. ಇದು ಹೊಟ್ಟೆನಾ? ಸರಿ. ಇಲ್ಲಿ ಕಚ್ಚಿದ್ರೆ ಬೆನ್ನಿಗೆ ಹೊಟ್ಟೆ ಕಚ್ಚಿದ್ದು ನಾನು ಕಂಡ ಘಟನೆಗಳು ಹೆಣ್ಮಕ್ಳಿಗೆ ಜಾಸ್ತಿ. 3 ಘಟನೆಗಳನ್ನ ನಾನು ನೋಡಿದ್ದೀನಿ. ಡಾಕ್ಟರ್ ತುಂಬಾ ಬಂದಿರ್ಬೋದು, ಸರಿ, ಡಾಕ್ಟರ್ಗೆ ಪೇಷಂಟ್ ಬಂದಿರ್ಬೋದು. ನಾನು ಗಮನಿಸಿದ ಒಂದು ವಿಷಯ ಏನಂದ್ರೆ ಹೆಣ್ಮಕ್ಳು ಅಥವಾ ಹೆಂಗಸರು. I just want to translate. Did you understand about the tourniquet for that? Hand also says the same thing. Normally it touches bites the palm. So the same method you do from here to here. Either wrap it with a bandage or a sari or whatever, or do things like this. And it says the moment the snake bites, within 2 to 3 minutes you should be doing that. Not after half an hour or search for the things. Only then it will be effective. And how much time? It says it is medium. If your hospital is close by, suppose you take at least 1 to 2 hours to go to the hospital, then it should be very tight. Otherwise, the venom which is there inside will clot, and that will lead to gangrene. So that is the reason why it is a medium one. And this is normally for the stomach or the back. For men, he has not seen so far. He has seen snakes biting women near the stomach or at the back. Women or girls. That's what he said. ಯಾಕಂತಂದ್ರೆ ಈ ಹೊಟ್ಟೆಗೆ ಮತ್ತು ಬೆನ್ನಿಗೆ ಕಚ್ಚಿದ ರೆಕಾರ್ಡ್ ಇರುವುದು ಚಿಕ್ಕ ಮಕ್ಕಳಿಗೆ, ಹೆಣ್ಮಕ್ಳಿಗೆ ಅಥವಾ ಹೆಂಗಸರಿಗೆ. ಕಾರಣ ಏನಂದ್ರೆ ಈ ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ, ಬೆಕ್ಕನ್ನ ತುಂಬಾ ಮುಟ್ಟು ಮಾಡಿ ಸಾಕ್ತಾರೆ. ಎಲ್ಲಿ ತನಕ ನಾವು ಮಗ ಕೂಡ ಬೆಕ್ಕು ಬೇಕು, ಅವ್ರ ಪಕ್ಕದಲ್ಲೇ ಬೇಕು. ಬೆಕ್ಕುಗಳು ರಾತ್ರಿ ಸಂಚಾರಿಗಳು, ಹಗಲಲ್ಲಿ ನಿದ್ದೆ ಮಾಡ್ತವೆ, ರಾತ್ರಿ ಸಂಚಾರ ಮಾಡ್ತವೆ. ಇವರಿಗೆ ನಿದ್ದೆ ಬರುವ ತನಕ ಬೆಕ್ಕು ಹಾಗೆ ಸೈಲೆಂಟ್ ಆಗಿ ಇವರ ರಗ್ಗಿನೊಳಗೆ ಮಲ್ಕೊಳ್ತದೆ. ಇವರಿಗೆ ನಿದ್ದೆ ಬಂದ ಕೂಡಲೇ ಮೆಲ್ಲ ಕೂತ್ಕೊಂಡು ಹೊರ ಹೋಗ್ತದೆ. ಹೊರಗೆ ಹೋಗಿ ನಾಗರ ಹಾವಿನ ಮರಿ, ಕನ್ನಡಿ ಹಾವಿನ ಮರಿ, ಕಾಮನ್ ಕ್ರೈ
ಗಮನಿಸಬೇಕಾದಂಥ ಮುಖ್ಯ ಅಂಶ ಏನಂದ್ರೆ, ನೀವು ಹಾವು ಕಚ್ಚಿ ಎಷ್ಟು ಬೇಗ ಆಸ್ಪತ್ರೆಗೆ ಅಡ್ಮಿಟ್ ಆಗ್ತೀರಿ ಅದರ ಮೇಲೆ ಸಾವು ನಿರ್ಧರಿತ. ಒಂದು, ಹಾವು ಕಚ್ಚಿದ ತಕ್ಷಣ ಈ ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಆಚೀಚೆ ಯಾರು ಓಡಾಡಬಾರ್ದು. ನಾವು ಹಾವು ಕಚ್ಚಿದ ಕೂಡಲೇ ತಕ್ಷಣ ಈ ಕಟ್ತೀವಿ. ಕೆಲವರು ಏನ್ ಮಾಡ್ತಾರಂದ್ರೆ, ಹಾವು ಕಚ್ಚಿದ ತಕ್ಷಣ ಕಟ್ಟುವಿಕೆ ಏನ್ ಮಾಡೋಲ್ಲ, ಅಷ್ಟು ಭಯ, ಸಿಕ್ಕಾಪಟ್ಟೆ ಕೊಬ್ಬು ಹಿಡಿತಾರೆ, ಎಲ್ಲೆಲ್ಲೋ ಓಡಾಡ್ತಾರೆ, ಏನೇನೋ ಮಾಡ್ತಾರೆ, ರಕ್ತದ ಪರಿಚಲನೆ ಬೇಗ ಜಾಸ್ತಿ ಆಗುತ್ತೆ, ಹಾರ್ಟಿಗೆ ಬರ್ಬೋದು, ಅಥವಾ ಬೇರೆ ಬೇರೆ ಚಿಹ್ನೆಗಳು ವಿಷದ ಪರಿಣಾಮಗಳು ಬರ್ಬೋದು. ಅಂತ ಸಂದರ್ಭದಲ್ಲಿ ಈ ಕಟ್ಟುಗಳನ್ನು ಕಟ್ಟುವುದು ಆ ವ್ಯಕ್ತಿಯನ್ನ ತಕ್ಷಣಕ್ಕೆ ಎತ್ಕೊಂಡು ಹೋದಷ್ಟು, ಕೈಯಲ್ಲಿ ಎತ್ಕೊಂಡು ಹೆಗ್ಲಿಗೆ ಹಾಕೊಂಡು ಅತಿ ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆದರೆ ಯಾವುದೇ ಅಪಾಯ ಇರೋದಿಲ್ಲ. ಮುಖ್ಯವಾಗಿ ನಾನು ಮೆನ್ಷನ್ ಮಾಡುವಂಥದ್ದು ಎಲೋಪತಿ, ಆಂಟಿಸ್ನೇಮಿಯಲ್ ಸೀರಮ್ ಅಂತ ಹೇಳ್ತಾರೆ, ಅದು ಮಾತ್ರ ಪರಿಣಾಮಕಾರಿ ಔಷಧಿ. ನಾಟಿ ಔಷಧಿ ಯಾರೋ ಒಂದು ಔಷಧಿ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾನು ಆ ಬಗ್ಗೆ ಪ್ರಶ್ನೆ ಮಾಡಿದ್ರು ಸರಿಯಲ್ಲ ಅಂತ ಹೇಳ್ತೇನೆ. ಯಾಕಂದ್ರೆ ನಾಗರ ಹಾವು ಕಚ್ಚಿ ಸರಿಯಾಗಿ ಸೊಂಟದಿಂದ ಮೇಲ್ಭಾಗ ಕಚ್ಚಿದ್ರೆ 20 ನಿಮಿಷದಲ್ಲಿ ಡೆತ್ ಆಗುತ್ತೆ. ನನಗೆ 10 ನಿಮಿಷದಲ್ಲಿ ಎಲ್ಲ ಸಿಂಟಮ್ಗಳು ಆಸ್ಪತ್ರೆ ಕಂಪೌಂಡ್ ಒಳಗೆ ಕಚ್ಚಿದ್ದು ನನಗೆ ನಾಗರ ಹಾವು. ಆವಾಗ 10 ನಿಮಿಷದಲ್ಲೆಲ್ಲ ಚಿಹ್ನೆಗಳು ಬಂದಿವೆ, ಈ ಕೈ ಕಚ್ಚಿ. ಅದರಿಂದ ಪ್ರಥಮ ಚಿಕಿತ್ಸೆ ಇಷ್ಟನ್ನೇ ಮಾಡೋದು, ಅತಿ ಸಮೀಪದ ಆಸ್ಪತ್ರೆಗೆ ಅಡ್ಮಿಟ್ ಆಗೋದು, ಅಲ್ಲಿ ಎಲ್ಲ ವ್ಯವಸ್ಥೆ ಇದೆ. ಏನೂ ಅಪಾಯ ಆಗದಿರುವಂತಹ ವ್ಯವಸ್ಥೆ ಈಗ ಅಲೋಪತಿಯಲ್ಲಿ ಹಾವಿನ ಕಡಿತಕ್ಕಿದೆ. ಇದು So about once those such cases are coming to the hospital, which kind of hospital they have to go and what will be done there, and availability of these antidotes, all those things, little bit. So snake bite cases very common for us. We regularly handle because ours is the biggest hospital for about 3-4 districts here. So obviously we handle a lot of cases. Good news is the chance probability of death due to snake bite, even the poisonous snake, is less than 2%, including our own data, like which we have studied. Like since our hospital is around 55 years old now, is less than 2%. That's really good news. In my experience, I have lost only 2 patients. That's about 12 years ago. So that too because the patients came late. Okay. So our hospital is just, we can see it here. So I don't fear that will happen to anybody else here, because we have all the facilities to handle. So if you look at snake venom, it primarily attacks 2 systems. One, as is shown in the cobra, the king cobra, it affects the nervous system. So what happens? Patient will have giddiness, patient will stop breathing, right? And he can't move his limbs. Then we need a ventilator. Then the other type of poison, most of the bites what we see are due to vipers. They generally prevent the blood from clotting. So what happens? They start bleeding from everywhere, from the site of the bite, from the mouth, from the stomach, from the brain. So that is the second category. Third category is there, which we will not fear it. They are primarily in the sea. They cause paralysis of the muscles and the nerves. So that we need not worry unless somebody is a great swimmer here and wants to do adventure sports. Right? So the first thing, as he has already told, the first aid, what we can do. I think the whole focus should be to prevent the poison reaching the heart. That is the only thing. But in an attempt to do that, you should not overdo it. Like we have seen patients where they have tried so hard, actually the poison is not there, it's a non-poisonous snake, and we have to amputate the limb because the blood vessel has been tied up. So it's like tying a normal person's blood vessel. So we had instances where we had to, below the amputation we had to do. That is one problem. So this is one method of doing whatever literature we have seen and what we do. There's another option. What we can do is we can take a cloth like about 2 to 3 inches above the bite and roll it around gently up to the thigh. Gently, that is also okay. Idea is to prevent. If you remember a little bit of your biology, there is something called veins, venous system, arterial system, and there is something in between called as lymphatics, which will take the blood from the tissues, that is from the cells, and put it into the veins. So the whole idea is to prevent the lymphatic tissue block, not the artery or the vein. You block artery or vein, patient might recover from poison, but you have to chop off his leg or hand. Idea is to prevent, because it takes long time for the poison to reach them, except of course some of the poisonous snakes, as we have shown here. See, the problem with the cobra is not the potency of the venom. It injects a
What? Yeah, the quantity is what. Actually, some of the most poisonous snakes are not from India. The mambas and all, per ml concentration of the poison is much more in it. But cobra, because it injects, it has one of the biggest salivary glands from which it injects. So that is how it causes. So the best thing you